ನಮಸ್ಕಾರ. ಕ್ಷಮಾಗುಣ ಅನ್ನೋದು ಎಲ್ಲ ಧರ್ಮಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಷಯ ಇದೆ. ಕ್ಷಮಿಸಿಬಿಡ್ಬೇಕು ಅಂತ ಹೇಳೋದು ಸುಲಭ. ಕ್ಷಮಿಸಿಬಿಡು ಅಂತ ಹೇಳ್ತೀವಿ, ನಾವು ಮತ್ತೊಕ್ಕೆ ಹೇಳ್ತೀವಿ. ಆದ್ರೆ ನಾವೇ ಕ್ಷಮಿಸಿಬಿಡುವಂತ ಸಂದರ್ಭ ಬಂತು ಅಂದ್ರ ಆಗ ನಮ್ಮಿಂದ ಸ್ವಲ್ಪ ಕಷ್ಟ ಆಗ್ತದೆ. ಕ್ಷಮಾಗುಣ ನಮ್ಮಲ್ಲಿ ಬೆಳೆಸ್ಕೋಬೇಕು. ನಾವು ಕ್ಷಮಿಸಿಬಿಡುವ ಭಾವ ನಮ್ಮಲ್ಲಿ ಬೇಕಾಗ್ತದೆ. ನಾವು ಇಲ್ಲಿ ಮಾನವ ಸಮಾಜದಲ್ಲಿ ಬರ್ತಾ ಇದೀವಿ, ಅನೇಕರೊಂದಿಗೆ ಬೆರೆತುಕೊಂಡು ಬದುಕ್ತಾ ಇದ್ದೀವಿ. ಬೆರೆತುಕೊಂಡು ಬದುಕುವಂತ ಸಂದರ್ಭದಲ್ಲಿ ಅನೇಕರಿಂದ ಅನೇಕ ತಪ್ಪುಗಳಾಗಿಬಿಡ್ತಾವ. ತಪ್ಪುಗಳಾಗ ನಮ್ಮ ಕುರಿತು, ನಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ತಪ್ಪುಗಳಾಗಿಬಿಡ್ತಾವ. ತಪ್ಪುಗಳಾದಂತ ಸಂದರ್ಭದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನ ಕ್ಷಮಿಸಿಬಿಡ್ಬೇಕಾಗ್ತದೆ. ಕೆಲವೊಂದು ತಪ್ಪುಗಳನ್ನ ನಾವು ಕ್ಷಮಿಸ್ಕೊಳ್ಬೇಕಾಗ್ತದೆ. ಅದರಿಂದ ಆ ಬಾಂಧವ್ಯದ ಆರೋಗ್ಯನೂ ಚಲೋ ಉಳಿತದ, ನಮ್ಮ ಆರೋಗ್ಯನೂ ಚಲೋ ಉಳಿತದ, ಆ ಎದುರಿಗಿದ್ದ ವ್ಯಕ್ತಿ ಆರೋಗ್ಯನೂ ಚಲೋ ಉಳಿತದ. ಆ ಕಾರಣಕ್ಕಾಗಿ ಕ್ಷಮಾಗುಣ ನಮ್ಮಲ್ಲಿ ಬೇಕು. ಕ್ಷಮಾಗುಣದಿಂದ ನಮ್ಮ ಜೀವನದ ಆರೋಗ್ಯ ಚಲೋ ಆಗ್ತದೆ. ಬರೀ ನಮ್ಮ ದೇಹದ ಆರೋಗ್ಯ ಅಲ್ಲ, ಮನಸ್ಸಿನ ಆರೋಗ್ಯ, ಜೀವನದ ಆರೋಗ್ಯ ಚಲೋ ಆಗ್ತದೆ. ಅದು ಔಷಧಿ ಇದ್ದಂಗೆ ಕ್ಷಮಾಗುಣ ಅನ್ನೋದು. ಕ್ಷಮಿಸಿ ಬಿಡುವುದರಿಂದ ಏನಾಗ್ತದಂದ್ರ ಬಹಳ ಅದ್ಭುತ ಘಟಿಸ್ಬಿಡ್ತದೆ. ನಿಜವಾದ ನಮ್ಮ ಮನಸಾರೆ ನಾವು ಕ್ಷಮಿಸಿ ಬಿಡುವುದನ್ನ ನಮ್ಮಲ್ಲಿ ಉಂಟಾಯ್ತು ಅಂದ್ರ ಒಂದು ಅದ್ಭುತ ಘಟಿಸ್ತದ. ಅದ್ಭುತ ನಮ್ಮಲ್ಲಿ ಘಟಿಸ್ತದ. ಆ ಕಾರಣಕ್ಕೆ ಕ್ಷಮಿಸಿ ಬಿಡುವ ಗುಣ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಯಾರೋ ಒತ್ತಾಯ ಕೈ ಕ್ಷಮಿಸಿಬಿಡುವುದಲ್ಲ, ಮೇಲಿನ ತೋರಿಕೆಗಾಗಿ ಕ್ಷಮಿಸಿ ಬಿಡುವುದಲ್ಲ, ಒಳಗ್ ಮತ್ತೆ ಹೊರಗು ಇರ್ತದ. ಹಂಗಿತ್ರ ಅದು ಅಲ್ಲಿ ಅದ್ಭುತ ಘಟಿಸೋದಿಲ್ಲ. ಮನಸ್ಸಾರೆ ನಮ್ಮ ಒಳಗಿಂದ ನಾವು ಕ್ಷಮಿಸಿ ಬಿಡುವ ಗುಣ ನಮ್ಮಲ್ಲಿ ಬೆಳೆಸ್ಕೊಂಡ್ಬಿಟ್ಟೇವಂತಂದ್ರ ನಮ್ಮ ಜೀವನದಲ್ಲಿಯೇ ಒಂದು ಅದ್ಭುತ ಘಟನೆ ಘಟಿಸ್ತದೆ. ನಮ್ಮ ಅನೇಕ ಬಂಧನಗಳು ನಮ್ಮಿಂದ ದೂರ ಆಗಿ ಬಿಡ್ತಾವ. ಅನೇಕ ಬಂಧನದಿಂದ ನಾವು ಬಿಡುಗಡೆ ಆಗಿ ಬಿಡ್ತೀವಿ. ಕ್ಷಮಿಸಿ ಬಿಡುವ ಗುಣ ನಮ್ಮಲ್ಲಿ ಮನಸ್ಸದೊಳಗೆ ನೆಲೆಸ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಒಳ್ಳೆಯವ್ರು ಅನ್ಸೋ ಸಲ ಕ್ಷಮಿಸ್ಬಿಡ್ತೀವಿ, ಒಳ್ಳೆಯವ್ರು ಅನ್ಸಬೋ ಸಲುವಾಗಿ. ಮತ್ತೆ ಇತರರಿಗೆ ಒಳ್ಳೆಯವರಾಗಿ ಕಾಣೋ ಸಲುವಾಗಿ ಕ್ಷಮಿಸ್ಬಿಡ್ತೀವಿ. ಒಳಗೆ ತಾಪ ಇರ್ತದೆ. ಹಂಗಿದ್ರೆ ಉಪಯೋಗ ಇಲ್ಲ. ಕ್ಷಮಾಗುಣ ಅನ್ನೋದು ಒಳಗಿನಿಂದ ಬರ್ಬೇಕು. ಅದು ಯಾವಾಗ ಒಳಗಿನಿಂದ ಬಂತು ಅವಾಗ ಅದ್ಭುತ ಘಟಿಸ್ತದ. ನಮ್ಮ ಮನಸ್ಸಿಗೆ ಇರತಕ್ಕಂತ ಅನೇಕ ಬಂಧನಗಳು ಕಳಿಸ್ಕೊಂಡ್ಬಿಡ್ತಾವಲ್ಲಿ. ಸ್ವಾತಂತ್ರ್ಯದ ಸವಿ ನಮ್ಮ ಮನಸ್ಸಿಗೆ ಸಿಗಕ್ ಶುರುವಾಗ್ತದ. ಖುಷಿಯ ಉಕ್ಕಕ್ ಶುರುವಾಗ್ತದ ಮನಸ್ಸಿನ. ಅದಕ್ಕ ಕ್ಷಮಿಸಿ ಬಿಡುವ ಗುಣವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಸೇರಿಸ್ಕೊಳ್ಬೇಕಾಗ್ತದೆ. ಕ್ಷಮಿಸಿ ಬಿಡುವುದಂದ್ರೆ ಬಂಧನದಿಂದ ಬಿಡುಗಡೆಯಾದಂತೆ. ಬಂಧನದಿಂದ ಬಿಡುಗಡೆ ಯಾರು? ನಾವೇ. ನಾವು ಅನೇಕ ಬಂಧನಗಳಿಗೆ ಒಳಗಾಗಿವಿ. ಆ ಬಂಧನಗಳಿಗೆ ಒಳಗಾಗಿದ್ದ ಸಲ ಒದ್ದಾಡಕತ್ತೀವಿ. ಆ ಒದ್ದಾಡೋದಿಂದ ನಾವು ಮುಕ್ತಿ ಪಡಿಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ಕ್ಷಮಾಗುಣ ನಾವು ಬೆಳೆಸ್ಕೊಳ್ಬೇಕು. ಆ ಸೆರೆಯಾಗಿದ್ದವರು ನಾವೇ ಅನ್ನೋದು ನಮ್ಗೆ ಅರಿವಾಗ್ತದ. ಅವಾಗ ಕ್ಷಮಾಗುಣದಿಂದ ಅನೇಕ ವಿಚಾರಗಳಲ್ಲಿ ನಾವು ಸರಿಯಾಗಿರ್ತೀವಿ. ಕ್ಷಮಿಸ್ಬಿಟ್ಟೇವತ್ರ ಮುಕ್ತರಾಗಿ ಬಿಡ್ತೀವಿ. ನಾವು ನಮ್ಮನ್ನ ನಾವು ಮುಕ್ತರಾಗಿ ಕೊಟ್ಬಿಡ್ತೀವಿ. ಸ್ವಾತಂತ್ರ್ಯದ ಸವಿ ನಮಗ್ ಸಿಗಕ್ ಶುರುವಾಗ್ತದ. ಆ ಖುಷಿ ಸಿಗಕ್ ಶುರುವಾಗ್ತದ. ಅದಕ್ಕಾಗಿ ಕ್ಷಮಿಸ್ಬಿಡ್ಬೇಕು. ಅದೆಷ್ಟೋ ವಿಚಾರಗಳನ್ನು ಹೋಗ್ಲಿ ಬಿಡು ಅನ್ಬೇಕಾಗ್ತದ. ಹೋಗಲಿ ಬಿಡು ಅನ್ನೋ ಭಾವ ನಮ್ಮಲ್ಲಿ ಬಂತು ಅಂದ್ರೆ ಕ್ಷಮಾಗುಣ ನಮ್ಮಲ್ಲಿ ಉಂಟಾಗ್ತದೆ. ಆ ಕ್ಷಮಾಗುಣದಿಂದ ನಮ್ಮ ಅನೇಕ ಕಿರಿಕಿರಿ ಮಾಡ್ತಕ್ಕಂಥ ವಿಚಾರಗಳೇನು ಅನ್ನೋಲ್ಲ ಅವೆಲ್ಲವೂ
ದೂರ ಆಗಿಬಿಡ್ತಾವ. ಕಿರಿಕಿರಿ ಮಾಡ್ತಕ್ಕಂಥ ವಿಚಾರಗಳನ್ನು ದೂರ ಆಗ್ತಾವ. ಅಂದ್ರೆ ನಮ್ಮ ಮನಸ್ಸಿನಿಂದ ಅದೆಷ್ಟೋ ಕಿರಿಕಿರಿ ನಮ್ಮಿಂದ ದೂರ ಆಗಿಬಿಡ್ತದ. ಹಂಗಂತೇಳಿ ಏನು ಸೋತಿಲ್ಲ, ಹಂಗಂತೇಳಿ ಏನು ನಮ್ಮ ಆತ್ಮ ಗೌರವ ಸ್ವಾಭಿಮಾನಗಳನ್ನ ಏನು ಬಿಟ್ಕೊಟ್ಟಿಲ್ಲ. ಅಲ್ಲೇ ನಾವು ತಪ್ಪು ತಿಳ್ಕೊಬಿಟ್ಟಿವಿ. ಕ್ಷಮಿಸ್ಬಿಟ್ನೆ ಅಂದ್ರೆ ನಾ ಸೋತಂಗ ಆಗ್ತೀನಿ, ನನ್ನ ಆತ್ಮಗೌರವ ಕಡಿಮೆ ಆಗ್ತದ, ನನ್ನ ಸ್ವಾಭಿಮಾನ ಪೆಟ್ ಬೀಳ್ತದ ಅಂತ ತಿಳ್ಕೊತೀವಲ್ಲ, ಅದೇ ತಪ್ಪು. ಇಲ್ಲ, ಮನಸಾರೆ ಕ್ಷಮಿಸ್ಬಿಟ್ರ ಅಲ್ಲಿ ಸೋಲು ಅನ್ನೋ ಭಾವನೆಯೇ ಇರಲ್ಲ. ಆ ಭಾವನೆ ಯಾವಾಗ ಬರ್ತದ ಅಂದ್ರೆ ಮ್ಯಾಗ್ ಕ್ಷಮಿಸ್ಬಿಟ್ಟಿರ್ತೀವಿ, ಒಳಗಿನ ತಪ್ಪ ಒಳಗೊಳಗೆ ಕ್ಷಮಿಸಿರಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತದ ಅಂದ್ರ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂಗ ಆಗ್ತದ. ಮನಸಾರೆ ಕ್ಷಮಿಸ್ಬಿಡೋಕೆ. ನಮ್ಮ ಮಕ್ಕಳು ಮಾಡಿದ ತಪ್ಪನ್ನ ನಾವು ಅದೆಷ್ಟೋ ತಪ್ಪುಗಳನ್ನು ಕ್ಷಮಿಸ್ಬಿಡ್ತೀವಿ ಮನ್ಸಾರೆ. ಆ ರೀತಿಯ ಭಾವ ಬರಬೇಕು. ಮನ್ಸಾರ ಕ್ಷಮಿಸುವುದಾದರೆ ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಅನೇಕ ತಪ್ಪುಗಳನ್ನು ನಾವು ಮನ್ನಿಸಿ ಬಿಡ್ತೀವಿ. ಅದು ಮನಸಾರ ಕ್ಷಮಿಸೋದು. ಆ ರೀತಿ ಎಲ್ಲಾ ಕಡೆಗೆ ಎಲ್ಲಾ ವಿಚಾರದಲ್ಲಿ ಕ್ಷಮಿಸಿ ಬಿಡುವ ಒಂದು ಗುಣ ನಮ್ಮಲ್ಲಿ ಬಂತು ಅಂದ್ರೆ ಆ ಅದ್ಭುತದ ಘಟನೆ ಘಟಿಸ್ತದ, ನಮ್ಮ ಮನಸ್ಸಿನೊಳಗೆ ಘಟಿಸ್ತದ. ಆ ಅದ್ಭುತದ ಖುಷಿಯ ಆನಂದ ನಮಗ್ ಸಿಗಾಕ್ ಶುರುವಾಗ್ತದ. ಅದು ಬರೇ ಅದ್ಭುತ ಅಂತ ಹೇಳಿದ್ರು ಮುಗಿಯಲ್ಲ, ಅದು ಅನುಭವಿಸಿದ್ರೆ ಗೊತ್ತಾಗ್ತದೆ ಒಳಗಡೆ ಕ್ಷಮಾಗುಣದಿಂದ ಅದು ನಮಗ್ ಸಿಗ್ತದೆ. ಅದಕ್ಕಾಗಿ ಕ್ಷಮಾಗುಣವನ್ನು ನಾವು ಬೆಳೆಸ್ಕೊಳ್ಳೋದು. ಧನ್ಯವಾದ.